ಸ್ಟ್ಯಾಂಡರ್ಡ್ ಲೆಸನ್ ಸಮಾಚಾರ ಪತ್ರಿಕೆ ಆತ್ಮಕಥಾ ಈ ಒಂದು ಲೆಸನನ್ನು ಮಾಡ್ತಾಯಿದ್ದೆ. ನೋಡ್ಕೊಳ್ಳಿ, ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸಮಾಚಾರ ಪತ್ರ ಅಂತಂದರೆ ಸಮಾಚಾರ ವಿಷಯವನ್ನು ತರ್ತಕ್ಕಂಥದ್ದು, ಸುದ್ದಿಯನ್ನು ತರ್ತಕ್ಕಂಥದ್ದು ಸಮಾಚಾರ ಪತ್ರ. ನಿಮಗೆಲ್ಲ ಗೊತ್ತೇ ಇದೆ, ಬೆಳಗ್ಗೆ ಎದ್ದರೆ ಪ್ರತಿಯೊಬ್ಬರ ಮನೆಗೂ ಕೂಡ ಸಮಾಚಾರವನ್ನು ಅದು ಒತ್ತು ತರುತ್ತೆ. ಮತ್ತು ಅದು ಒಂದು ಮಾಧ್ಯಮ ಕೂಡ. ಈಗ ಹೇಗೆ ನಾವು ಟಿ ವಿ, ರೇಡಿಯೋ ಮತ್ತು ಈ ದೂರವಾಣಿ ಕೆಲವು ಇತ್ಯಾದಿ ಮಾಧ್ಯಮಗಳಿದೆಯೋ, ಹಾಗೆ ಕೂಡ ಈ ಸಮಾಚಾರ ಪತ್ರವು ಕೂಡ ಒಂದು ಮಾಧ್ಯಮವಾಗಿದೆ. ಇದು 4 ಕಡೆ ಸುದ್ದಿಯನ್ನು ತರ್ತಕ್ಕಂಥದ್ದು, 4 ದಿಕ್ಕಿನಿಂದ ಸುದ್ದಿಯನ್ನು ತರ್ತಕ್ಕಂಥದ್ದನ್ನು ನಾವು ನ್ಯೂಸ್ ಅಂತ ಕರಿತೀವಿ. ನ್ಯೂಸ್ ಪೇಪರ್, ನ್ಯೂಸ್ NEWS, ನ್ಯೂಸ್ ಅಂದರೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ 4 ದಿಕ್ಕಿನಿಂದ ನ್ಯೂಸನ್ನು, ಸುದ್ದಿಯನ್ನು ತರ್ತಕ್ಕಂಥದ್ದನ್ನು ಹೇಳ್ತೀವಿ ನ್ಯೂಸ್ ಅಂತ ಕರಿತೀವಿ. ಇಲ್ಲಿ ಆ ಒಂದು ನ್ಯೂಸ್ ಪೇಪರ್ ಸಮಾಚಾರ ಪತ್ರಿಕೆ, ಈ ಒಂದು ಲೆಸನ್ನಲ್ಲಿ ಸಮಾಚಾರ ಪತ್ರದ ಬಗ್ಗೆ ಸ್ವಲ್ಪ ಒಂದು ಚಿತ್ರಣವನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ವಿಷಯವನ್ನು ಕೊಟ್ಟಿದ್ದಾರೆ. ಟುಡೇ ನಾವು ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನೋಡಿ, ನಿಮಗೆಲ್ಲ ಗೊತ್ತೇ ಇದೆ, ಸಮಾಚಾರ ಪತ್ರ ವಾಟ್ ಈಸ್ ಪತ್ರ. ಇದು ವಿಜಯ ಕರ್ನಾಟಕ, ಈ ರೀತಿ ಪತ್ರದ ಬಗ್ಗೆ ನಿಮಗೆ ಮಾಹಿತಿ. ನೆಕ್ಸ್ಟ್ ಪ್ರಜಾವಾಣಿ. ಹಲವಾರು ರೀತಿಯ ಪತ್ರಿಕೆಗಳಿದೆ, ಅದರಲ್ಲಿ 1-2 ತೋರಿಸ್ತಾ ಇದ್ದೀನಿ. ವಿಜಯ ಕರ್ನಾಟಕ, ಪ್ರಜಾವಾಣಿ. ಇದು ನಿಮ್ಗೆ ಗೊತ್ತಿದೆ, ಈಗ ಹೇಳಿದೆ ನಾನು. ನ್ಯೂಸ್ ಅಂದರೆ 4 ದಿಕ್ಕಿನಿಂದ ಬರ್ತಕ್ಕಂಥದ್ದನ್ನು ಏನಂತ ಕರಿತೀವಿ, ನ್ಯೂಸ್ ಅಂತೆ, ನ್ಯೂಸ್ ಪೇಪರ್. ಬೆಳಗ್ಗೆ ಎದ್ದು, ಏಕೆಂದರೆ ನಮಗೆ ಎಲ್ಲ ಕಡೆಯಿಂದ ಅಲ್ಲಿ ಏನೇನು ನಡೀತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಈ ಪೇಪರ್ ಇರೋದ್ರಿಂದ ನಮಗೆ ತುಂಬ ಉಪಯೋಗ ಬರ್ತಾ ಇದೆ. ಯಾಕಪ್ಪ ಅಂತಂದರೆ, ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಎಲ್ಲ ಇಡೀ ವಿಶ್ವದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೋದು. ಅದರಿಂದ ನಾವು ಈ ಪ್ರಜಾವಾಣಿಗೋ, ನ್ಯೂಸ್ ಪೇಪರ್, ಯಾವುದೇ ನ್ಯೂಸ್ ಪೇಪರ್ಗೆ ನಾವು ಧನ್ಯವಾದಗಳನ್ನು ಹೇಳೋಣ. रोज सवेरे घर में आओ, देश विदेश की खबरें सुना हो, जमीन आसमान की बातें बातों जानते हो मैं कौन. ಅದು ಹೇಳ್ತಾ ಇದೆ, ರೋಜು ಪ್ರತಿದಿನ ನಾನು ಎಲ್ಲರ ಮನೆಗೂ ಬರ್ತೀನಿ, ಹಾಗೆ ದೇಶ ವಿದೇಶದಿಂದ ಸುದ್ದಿಗಳನ್ನ ತರ್ತೀನಿ, ಆಕಾಶ ಭೂಮಿಗಳ ಎಲ್ಲ ವಿಚಾರಗಳನ್ನು ಮಾತನ್ನು ನಿಮಗೆ ತಿಳಿಸ್ತೀನಿ. ಹಾಗಾದರೆ ನಾನು ಯಾರು ಅಂತ ಆ ಸಮಾಚಾರ ಪತ್ರ ಹೇಳ್ತಾ ಇದ್ದೀನಿ. ಯಾದ ಹಾಯ ಹಾಕು. ಹಾಗಾದರೆ ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ಮೈ ಸಮಾಚಾರ ಪತ್ರ ಹೂँ, ನಾನು ಸಮಾಚಾರ ಪತ್ರ. ಸುಬಹ ಹೋತೆ ಹಿ ಮೇ ಹರ್ ಘರ್ ಮೇ ದಿಖಾತೆ ದೇತಾ ಹೂँ. ಇವೆಲ್ಲರ ಪ್ರತಿಯೊಬ್ಬರು ಸಮಾಚಾರ ಅಂತಂದರೆ, ಸಮಾಚಾರ ಅಂದರೆ ವಿಷಯವನ್ನು ತರ್ತಕ್ಕಂಥ ಪತ್ರ, ಸಮಾಚಾರ ಪತ್ರ. ಘರ್ ಅಂದರೆ ಮನೆ. कई लोगों की मुझे पढ़े बिना सुबह ही नहीं होती, कहीं मुझे पढ़ते पढ़ते ही चाय या काफ़ी चाय या काफ़ी पीते हैं. ಅಂದರೆ ಬೆಳಗ್ಗೆ ಎದ್ದು ಜನ ಏನು ಮಾಡ್ತಾರೆ, ಕಾಫಿ ಟೀ ಕುಡಿಯೋ ಟೈಮ್ಗೆ ಪೇಪರ್ ಬರುತ್ತೆ, ಕಾಫಿ ಟೀಯನ್ನು ಕುಡಿತಾ ಕುಡಿತಾ ಏನು ಮಾಡ್ತಾರೆ, ಪೇಪರನ್ನು ಓದ್ತಾರೆ. मैं व्यक्ति के जीवन का ಮಹತ್ವಪೂರ್ಣ ಹಿಸ್ಸಾ ಬನಾ ಗಯಾ ಹೂँ. ಇದು ಪೇಪರ್ ಅಂದರೆ ಯಾವ ಥರ ಅಂದರೆ ವ್ಯಕ್ತಿಯ ಒಂದು ಭಾಗವಾಗೋಗಿದೆ. ಇಲ್ಲ ಅಂತಂದರೆ ಆತನಿಗೆ ವಿಚಾರವನ್ನು ತಿಳಿಸೋರು ಇರಲ್ಲ. ಅದು ಕೂಡ ಪೇಪರ್ ಅಂತಕ್ಕಂಥದ್ದು, ಸಮಾಚಾರ, ಈ ಪತ್ರ ಅಂತಕ್ಕಂಥದ್ದು ವ್ಯಕ್ತಿಯ ಒಂದು ಜೀವನದ ಒಂದು ಭಾಗವೇ ಆಗೋಗಿದೆ. मैं मनुष्य को उनके अपने घर बैठे बैठे सारे विश्व की जानकारी देता हूँ. ಅವನೇನು ಮಾಡ್ತಾನೆ, ಮನುಷ್ಯ ತನ್ನ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತಾನೆ, ಎಲ್ಲ ವಿಚಾರವನ್ನು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಕೂತ್ಕೊಂಡು, ಗರ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡ್ತಾನೆ, ಅವನು ವಿಚಾರಗಳನ್ನು ಎಲ್ಲವನ್ನು ತಿಳ್ಕೊತಾನೆ, ಓದ್ಕೋತಾನೆ. ಅಮೀರ್ ಗರೀಬ್. ಅಮೀರ್ ಅಂತಂದರೆ ಶ್ರೀಮಂತ. ಇದು ವಿರುದ್ಧ ಇದು ಆಗುತ್ತೆ, ಏನು ಅಪೋಸಿಟ್ ವರ್ಡು ಕೂಡ ಆಗುತ್ತೆ. ಅಮೀರ್
ಗರೀಬ್. ಅಮೀರ್ ಅಂದರೆ ಶ್ರೀಮಂತ, ಗರೀಬ್ ಅಂದರೆ ಬಡವ. ಶ್ರೀಮಂತನಾಗಿರಲಿ ಬಡವನಾಗಿರಲಿ ಜ್ಞಾನ ತಗೊಳ್ಳೋದಕ್ಕೆ ಸಬ್ಕೆ ಜ್ಞಾನ ಕಾ ಸಸ್ತಾ ಸುಲಭ ಸಾಧನ. ಜ್ಞಾನ ತಗೊಳ್ಳೋದಕ್ಕೆ ಎಲ್ಲರಿಗೂ ಇದು ಸುಲಭ ಸಾಧನ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ಸಿಗತಕ್ಕಂಥ ಒಂದು ಸಾಧನ. ಸಮಾಚಾರ ಪತ್ರ ಅನ್ನೋದು ಒಂದು ಸಾಧನವಾಗಿದೆ, ಮಾಧ್ಯಮ ಅದೊಂದು. ಪ್ರಾಚೀನ ಕಾಲಮೇ ರಾಜ ಮಹಾರಾಜ ಕಬೂತರ್ ಅಂತಂದರೆ ಪಾರಿವಾಳ. ಪಾರಿವಾಳದ ಮುಖಾಂತರ ಪ್ರಾಚೀನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಸಂದೇಶವನ್ನು ಕಳಿಸ್ತಾ ಇದ್ರು. ಯಾರು? ರಾಜ ಮಹಾರಾಜರು. ಅವಾಗ ಪೇಪರ್ ಇರಲಿಲ್ಲ. ಸಂದೇಹವಾಹक भी संदेश लेकर जाते थे. आज समाचार पहुंचाने के कई साधन बने हैं जिनमें रेडियो, टेलीफोन, दूरदर्शन, कंप्यूटर आदि मेरे साथी है. ಅಂದರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಯಾವುದರಿಂದ ಕಳಿಸ್ತಾ ಇದ್ರಪ್ಪ ಅಂತಂದರೆ ಪಾರಿವಾಳದ ಮುಖಾಂತರ ಸಂದೇಶವನ್ನು ರಾಜ ಮಹಾರಾಜರು ಕಳಿಸ್ತಾ ಇದ್ರು. ಅದೇ ಬೇಸಿಕ್ ಬಂದು ಈಗೇನಾಗಿದೆ, ಕಂಪ್ಯೂಟರು, ರೇಡಿಯೋ, ದೂರದರ್ಶನ ಇವೆಲ್ಲ ಸಮಾಚಾರ ಪತ್ರದ ಇನ್ನೊಂದು ಭಾಗಗಳು. ಅವೆಲ್ಲ ಇವರ ಸಾಥಿ ಅಂತಂದರೆ ಅವೆಲ್ಲ ಇವರ ಭಾಗಗಳಾಗಿದೆ. ಇವೆಲ್ಲವೂ ಕೂಡ ಒಂದು ಮಾಧ್ಯಮಗಳಾಗಿದೆ, ನಮಗೆ ವಿಷಯವನ್ನು ಒತ್ತು ತರ್ತಕ್ಕಂಥ ಬೇರೆ ಬೇರೆ ಮುಖಗಳು. ರೇಡಿಯೋ ಜೈಸೆ ಸಾಧನ ಸೆ ಸಮಾಚಾರ ಕೇವಲ ಸುನಾ ಜಾ ಸಕ್ತಾ ಹೈ. ಈ ರೇಡಿಯೋ ಅಂತಕ್ಕಂಥದ್ದು ಕೇವಲ ಕೇಳಿಸ್ಕೋತೀವಿ ನಾವು. ಅದೇನಾಗಿದೆ ಅಂತಂದರೆ ಶ್ರವಣ ಮಾಧ್ಯಮ, ಕೇವಲ ಕೇಳಿಸ್ಕೋತೀವಿ. और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ರೇಡಿಯೋ ಶ್ರವಣ ಮಾಧ್ಯಮ ಅಂದರೆ ಕೇಳಿಸ್ಕೋತೀವಿ. ಟಿ ವಿ ಏನಾಗುತ್ತೆ, ದೃಶ್ಯ ಮಾಧ್ಯಮ, ನೋಡ್ತೀವಿ. ಅದನ್ನು ಕೆಲವೊಂದು ಘಟನೆಗಳು ಏನೇನು ನಡೀತಾ ಇದೆ ಅಂತ ನಾವು ಅದನ್ನು ಕಣ್ಣಾರೆ ನೋಡ್ತೀವಿ. ಮತ್ತು ಇಲ್ಲಿ ಲೇಕಿನ್ ಇನ್ ಸಭಿ ಮೇ ಸರಳ और मितव्ययी साधन हूँ और लोगों का ತರಹ ತರಹಕ್ಕೆ ಸಮಾಚಾರ ಪਹੁಂಚಾವು. ಇದೇನಾಗಿದೆ ಅಂತಂದರೆ ಸಮಾಚಾರ ಪತ್ರ ಒಂದು ಈ ಪ್ರಜಾವಾಣಿ ಆಗಿರ್ಬೋದು, ದಿವಸ ಇವೆಲ್ಲ ಕೇವಲ ತಿಂಗಳಿಗೆ ಒಂದು 200 ರೂಪಾಯಿಗೆಲ್ಲ ಬರುತ್ತೆ. ಸುಲಭ ಸಾಧನ, ಪ್ರತಿಯೊಬ್ಬರಿಗೂ ಸಿಗ್ತಕ್ಕಂಥ ಒಂದು ಸಾಧನವಾಗಿದೆ. ಎಲ್ಲರೂ ಕೂಡ ತಗೊಳ್ಬೋದು, ಈಸಿಯಾಗಿ ಸಿಗುವಂಥ ಒಂದು ಸಾಧನ. ಭಾರತ ವರ್ಷ ಮೇ ಪಹಲೆ ಮೇ ಅಂಗ್ರೇಜಿ ಮೇ ಬಂಗಾಲ್ ಗಜಟ್ नाम से सन 1780 में ಪ್ರಕಾಶಿತ ಹುआ. ಇಲ್ಲೇನಾಗಿದೆ, ಬಂಗಾಲ್ ಗಜೆಟ್ ಅಂತಕ್ಕಂಥ ಒಂದು ಪೇಪರ್, ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ಪ್ರಥಮ ಬಾರಿ ಇಂಗ್ಲೀಷ್ನಲ್ಲಿ ಪ್ರಚಾರವಾದಂಥ ಒಂದು ಪೇಪರ್ ಯಾವುದಪ್ಪ ಅಂತಂದರೆ ಬಂಗಾಲ್ ಗಜೆಟ್. ಬಂಗಾಲ್ ಗಜೆಟ್ ಇದು ಭಾರತದಲ್ಲಿ ಪ್ರಥಮವಾಗಿ 1780ರಲ್ಲಿ ಬಂಗಾಲ್ ಗಜೆಟ್ ಎಂಬತಕ್ಕಂಥದ್ದು ಪ್ರಕಾಶಿತ ಆಗುತ್ತೆ. ಅಂತಂದರೆ ಮೊದಲ ಪೇಪರ್ ಯಾವುದಪ್ಪ ಅಂತಂದರೆ ಇಂಗ್ಲೀಷ್ನಲ್ಲಿ ಬಂದಂಥದ್ದು ಬಂಗಾಲ್ ಗಜೆಟ್ 1780ರಲ್ಲಿ ಪ್ರಕಟಗೊಳ್ತದೆ. ಹಿಂದಿ ಮೇ ಉದಾತ್ ಮಾರ್ತಾಂಡ್. ಹಿಂದಿಯಲ್ಲಿ ಬಂದಂಥ ಪೇಪರ್ ಯಾವುದಪ್ಪ ಅಂದರೆ ಉದಾತ್ ಮಾರ್ತಾಂಡ್. ನಾಮ್ ಹೌ ಕನ್ನಡ ಮೇ ಮಂಗಳೂರು ಸಮಾಚಾರ. ಕನ್ನಡದಲ್ಲಿ ಬಂದಂಥ ಮೊಟ್ಟ ಮೊದಲ ಪತ್ರಿಕೆ ಯಾವುದಪ್ಪ ಅಂತಂದರೆ ಮಂಗಳೂರು ಸಮಾಚಾರ. ಕನ್ನಡದಲ್ಲಿ ಬಂದದ್ದು ಮೊಟ್ಟ ಮೊದಲ ಯಾವುದು, ಮಂಗಳೂರು ಸಮಾಚಾರ. ಇದು ಪತ್ರಿಕೆಯ ಹೆಸರು. ರೂಪ ಮೇ 1843 ಪಹಲೆ ಪ್ರಕಟ ಹುआ. ಇದು 1843ರಲ್ಲಿ ಪ್ರಥಮ ಬಾರಿಗೆ ಮಂಗಳೂರು ಸಮಾಚಾರ ಎಂಬತಕ್ಕಂಥದ್ದು ಪ್ರಕಟಗೊಳ್ಳುತ್ತದೆ. ವರ್ತಮಾನ ಸಮಯ ಮೇ ವಿಭಿನ್ನ ಭಾಷಾओं में हजारों की संख्या में ಪ್ರಕಾಶಿತ ಹೋತಾ रहता है. ಈಗ ಏನಾಗಿದೆ, ಇತ್ತೀಚೆಗಂತೂ ವಿಪರೀತ ಬೇರೆ ಬೇರೆ ಪತ್ರಿಕೆಗಳು ಬರ್ತಾ ಇದೆ. ವಿಭಿನ್ನ ಭಾಷಾओं में हजारों की संख्या में ಪ್ರಕಾಶಿತ ಹೋತಾ रहता है. ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯ ಪತ್ರಿಕೆಗಳು ಬರ್ತಾ ಇದೆ. ಆವಾಗ ಕೆಲವೇ ಪತ್ರಿಕೆಗಳು ಇತ್ತು ಹಿಂದೆ. ಈಗ ವರ್ತಮಾನದಲ್ಲಿ ಈಗ ಟುಡೇ ಏನಾಗಿದೆ, ಬೇರೆ ಬೇರೆ ವಿಭಿನ್ನ ರೀತಿಯ ಪತ್ರಿಕೆಗಳು ಅವರವರ ಭಾಷೆಯಲ್ಲಿ ಪ್ರಕಟಗೊಳ್ತಾ ಇದೆ. ನವಭಾರತ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಹಿಂದೂಸ್ತಾನ್ ಆಫ್ ಇಂಡಿಯಾ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್,
ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ, ಅಮರ್ उजाला, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ನೋಡಿದ್ರೆ ಎಷ್ಟೊಂದು ಹೆಸರುಗಳಿವೆ. ಪ್ರಜಾವಾಣಿ, ವಿಜಯವಾಣಿ, ಉದಯ ಕರ್ನಾಟಕ, ಇಂಡಿಯನ್ ಟೈಮ್ಸ್, ಮತ್ತು ಟೈಮ್ಸ್ ಆಫ್ ಇಂಡಿಯಾ, ನವಭಾರತ, ಡೆಕಾನ್ ಹೆರಾಲ್ಡ್, ಇವೆಲ್ಲ ಪತ್ರಿಕೆಯ ವಿಭಿನ್ನ ಬೇರೆ ಬೇರೆ ಹೆಸರುಗಳು. मैं दैनिक, साप्ताहिक, पाक्षिक आदि के रूप में आपके हाथ में रहता हूँ. ಅಂದರೆ ಪ್ರತಿದಿನ ಬರ್ತಕ್ಕಂಥದ್ದೇ ಪೇಪರ್ ಇದೆ, ವಾರಕ್ಕೊಂದ್ಸರಿ ಬರ್ತಕ್ಕಂಥ ಪೇಪರ್ ಇದೆ, ಮತ್ತು 15 ದಿನಕ್ಕೊಂದ್ಸರಿ ಬರ್ತಕ್ಕಂಥ ಪೇಪರ್ ಇದೆ, ಮತ್ತು ತಿಂಗಳಿಗೊಮ್ಮೆ ಬರ್ತಕ್ಕಂಥ ಪೇಪರ್ ಕೂಡ ಇದೆ. ಹೀಗೆ ಬೇರೆ ಬೇರೆ ರೀತಿಯ ಪೇಪರ್ಗಳನ್ನು ನಾವು ಕಾಣ್ಬೋದು. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है. ಅಂದರೆ ಪೇಪರನ್ನು ನಿಮಗೆ ಬೇರೆ ಬೇರೆ ರೀತಿಯ ವರ್ಗಗಳಾಗಿ ನೋಡ್ಬೋದು. ಏಕೆಂತಂದರೆ ಒಂದು ಪೇಪರು ಸಾಮಾಜಿಕವಾಗಿರುತ್ತೆ, ಆರ್ಥಿಕವಾಗಿ, ರಾಜಕೀಯವಾಗಿರುತ್ತೆ. ಈಗ ನಿನ್ನೆ ಎಲ್ಲ ಏನಾಗಿದೆ, ಚುನಾವಣೆ ನಡೆದಿದೆ, ಗ್ರಾಮ ಪಂಚಾಯತ್ ಚುನಾವಣೆ, ಅದ್ರ ಬಗ್ಗೆ ಇರುತ್ತೆ. ಮತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿ ಕೊನೆಯ ಪೇರದಿರುತ್ತೆ. ಮತ್ತು ವಿಶೇಷವಾಗಿ ಕ್ರೀಡಾ ಸುದ್ದಿ ನೋಡಿ, ಕೊನೆಯ ಪ್ಯಾರದಲ್ಲಿ ಯಾವಾಗಲೂ ಕ್ರೀಡೆಯ ಬಗ್ಗೆ ಇರುತ್ತದೆ. ಕೊನೆಯ ಪ್ಯಾರ ಮತ್ತು ಇದು ಈ ಒಂದು ವಿಚಾರ ಯಾವಾಗಲೂ ಇದು ದೇಶ, ಅಂತಾರಾಷ್ಟ್ರೀಯ ಸುದ್ದಿ ಇರ್ತದೆ. ಇಲ್ಲಿದೆ ರಾಷ್ಟ್ರೀಯ, ವಿದೇಶ ಅಂತ. ಇದು ಅಂತಾರಾಷ್ಟ್ರೀಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ ಇರುತ್ತೆ. ಈ ಕೊನೆಯ ಭಾಗ ಏನಾಗಿರ್ತದೆ, ಈ ಕೊನೆಯ ಇದು ಕ್ರೀಡೆಗೆ ಸಂಬಂಧಪಟ್ಟಿರುತ್ತೆ ಯಾವಾಗಲೂ. ನೋಡಿ, ಇದು ಇಲ್ಲಿ ಶುಭಾಷಿತ ಇದೆ. ಸುಭಾಷಿತ ಪ್ರತಿದಿನ ಒಂದೊಂದು ಸುಭಾಷಿತವನ್ನು ಕೊಟ್ಟಿರ್ತಾರೆ. ಮಕ್ಕಳ ನೀವು ಇದನ್ನು ಪ್ರತಿದಿನ ಓದಿ. ಇದರಲ್ಲಿ ಒಂದೊಂದು ನೀವು ಕಲಿತಕ್ಕಂಥ ವಿಚಾರಗಳು ಇರ್ತದೆ, ನೀತಿಕತೆ ಇರುತ್ತೆ, ಸುಭಾಷಿತ. ಮತ್ತು ಇಲ್ಲಿ ಗುರುರಾಜ್ ಕಜರಗಿ ಇವ್ರದ್ದು ಒಂದೊಂದು, ಇದು ಕೂಡ ಒಂದು ಒಳ್ಳೆಯ ವಿಚಾರ. ಇದು ಕೂಡ ನೀವು ಓದಿ. ಪ್ರತಿದಿನ ಒಂದೊಂದು ಗುರುರಾಜ್ ಕಜರಗಿ ಇವ್ರದ್ದು ಒಂದೊಂದು ಒಂದು ನೀತಿ ಕಥೆಯನ್ನು ಅವರು ಕೂಡ ಒಂದು ಚೆನ್ನಾಗಿದೆ ಇದು ಕತೆ. ಇದನ್ನು ನೀತಿ ಕಥೆ ಇರುತ್ತೆ ಇಲ್ಲಿ, ಇದು ಕೂಡ ನೀವು ಓದಿ. ಹಾಗೆ ಇದೇನಾಗುತ್ತೆ, ಬೇರೆ ಬೇರೆ ರೀತಿಯ ಪ್ರಕಟಗಳು 15 ದಿವಸಕ್ಕೊಂದ್ಸರಿ, ವಾರಕ್ಕೊಂದ್ಸರಿ ಬರ್ತಕ್ಕಂಥ ಪೇಪರ್ಗಳನ್ನು ನಾವು ಕಾಣ್ಬೋದು. ನೆಕ್ಸ್ಟು ವಿದ್ಯಾರ್ಥಿಗಳಿಗೋಸ್ಕರನೇ ಕೆಲವೊಂದು ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅದನ್ನು ನೀವು ಜನರಲ್ ನಾಲೆಜು, ಬೇರೆ ಬೇರೆ ಎಕ್ಸಾಮ್ಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಬೇಕಾದ್ರೆ ನೀವು ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ವಿಜೇತ ಆಗಿರ್ಬೋದು, ಸ್ಪರ್ಧಿ ಇಂಥವೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ದೊಡ್ಡ ದೊಡ್ಡ ಎಕ್ಸಾಮ್ಗಳು ಬರಲಿಕ್ಕೆ ಇವಾಗಿನಿಂದ ನೀವು ಅದನ್ನು ಮೈಗೂಡಿಸ್ಕೋಬೇಕು. ಜನರಲ್ ಆಗಿ ಅದರಲ್ಲಿರ್ತಕ್ಕಂಥ ವಿಚಾರಗಳು ತುಂಬ ಇರ್ತದೆ, ಅಂಥವನ್ನ ತಗೊಂಡು ನೀವು ಓದಿ. ಮತ್ತು ಪೇಪರ್ನು ಕೂಡ ನೀವು ದಿನ ಓದೋದನ್ನು ಅಭ್ಯಾಸ ಮಾಡ್ಕೊಬಿಟ್ರೆ ನಿಮ್ಮ ಜ್ಞಾನ ಸಂಪತ್ತು, ನಿಮ್ಮ ತಲೆಯಲ್ಲಿ ಸರಕು ಹೆಚ್ಚಾಗುತ್ತೆ. मुझसे देश विदेशों में घटना वाले घटनाओं का विवरण रहता हो. ಅವ್ರೇನು ಮಾಡ್ತಾರೆ, ದೇಶ ವಿದೇಶದಿಂದ ಬರ್ತಕ್ಕಂಥ ಘಟನೆಗಳನ್ನು, ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಅಲ್ಲಿ ಏನೇ ಮಾಡ್ತಾರೆ, ಆ ಪೇಪರಲ್ಲಿ ವಿವರಣೆಯಾಗಿ ಕೊಟ್ಟಿರ್ತಾರೆ. ಮುಜ್ಜೆ ಕೇಲ್ಕೂತ್ ಯಾವ್ಯಾವ ರೀತಿ ಅಂತಂದರೆ, ಕೇಲ್ಕೂತ್ ಅಂದರೆ ಆಟ ಪಾಠಗಳು, ಕ್ರೀಡೆಗೆ ಸಂಬಂಧಪಟ್ಟಿದ್ದು. ನಾನು ಆಗಲೇ ನಿಮಗೆ ತೋರಿಸ್ದೆ ಕ್ರೀಡೆಗೆ. ಸಿನಿಮಾದು ಒಂದು ಪುಟ ಇರುತ್ತೆ. ಸಿನಿಮಾದು ಪ್ರತಿ ಫ್ರೈಡೇ ಬರುತ್ತೆ, ಅದು ಸಿನಿಮಾಗೆ ಸಂಬಂಧಪಟ್ಟಿರುತ್ತೆ, ಅದು ಇರುತ್ತೆ. ಮೌಸಮ್ ನೌಕರಿ ಸಂಬಂಧಿ
ನೌಕರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ನೌಕರಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ಏನೇನು ಹುದ್ದೆಗಳು ಖಾಲಿ ಇದೆ ಅಂತಕ್ಕಂಥದ್ದನ್ನ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ನಮಗೆ ಅದರಿಂದ ತುಂಬ ಉಪಯೋಗ ಆಗುತ್ತೆ. ಅದನ್ನು ನೋಡ್ಕೊಂಡು ನಾವು ಅಪ್ಲಿಕೇಶನ್ನ ಹಾಕ್ಬೋದು. ನೌಕರಿ ಸಂಬಂಧಿ ವಿಜ್ಞಾಪನ್, ಬಜಾರ್ ಭಾವ್ ಅಂತಂದರೆ ಮಾರುಕಟ್ಟೆಗೆ ಸಂಬಂಧಪಟ್ಟ ಅದು ಕೂಡ ಒಂದು ಕಾಲಮಲ್ಲಿ ಇರುತ್ತೆ. ಮಾರುಕಟ್ಟೆ ಯಾವ್ಯಾವ ಎಷ್ಟೆಷ್ಟು ಡೇಟ್ ಇದೆ ಏನು ಅಂತೇಳಿ ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು ಅದು ಒಂದು ಕೂಡ ಒಂದು ಕಾಲಮಲ್ಲಿ ಇರುತ್ತೆ. ಕೃಷಿ ವ್ಯಾಪಾರ, ಕೃಷಿ ಕೂಡ ವ್ಯಾಪಾರದ್ದು ರೈತರಿಗೆ ಸಂಬಂಧಪಟ್ಟಿದ್ದು, ಕೃಷಿಯ ಬಗ್ಗೆ ಸಂಬಂಧಪಟ್ಟಿದ್ದು. ಮತ್ತು ಸೂಚನಾಯ ಮಿಲ್ತೆ ಇಂಥ ಎಲ್ಲ ಒಂದು ವಿಚಾರಗಳನ್ನು ಅಲ್ಲೇನಾಗಿರ್ತಾರೆ ಕೊಟ್ಟಿರ್ತಾರೆ. ಮಾರುಕಟ್ಟೆಗೆ ಸಂಬಂಧಪಟ್ಟಿದ್ದು ಕೊಟ್ಟಿರ್ತಾರೆ, ಕೃಷಿಗೆ ಸಂಬಂಧಪಟ್ಟಿದ್ದು ಕೊಟ್ಟಿರ್ತಾರೆ, ರೈತರಿಗೆ ಸಂಬಂಧಪಟ್ಟಿದ್ದು ಕೊಟ್ಟಿರ್ತಾರೆ, ಮತ್ತು ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಿರುತ್ತೆ, ಮತ್ತು ನೌಕರಿಗೆ ಸಂಬಂಧಪಟ್ಟಿದ್ದಿರುತ್ತೆ, ಕೇಳ್ಕುದ ಆಟ ಪಾಠಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು, ಆರೋಗ್ಯಕ್ಕೂ ಸಂಬಂಧಪಟ್ಟಿರೋದು ಅದು ಕೂಡ ಪೇಪರ್ನಲ್ಲಿ ನಾವು ಕಾಣ್ಬೋದು. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟು, ಜನಸಾಮಾನ್ಯರು ತಿಳ್ಕೊಳ್ತಕ್ಕಂಥ ಕುತೂಹಲದಂದರೆ ಭವಿಷ್ಯದ ಬಗ್ಗೆ. ಆ ಪೇಪರ್ನಲ್ಲಿ ಏನಿರುತ್ತದೆ, ವಾರ ಭವಿಷ್ಯ, ದಿನ ಭವಿಷ್ಯದಲ್ಲಿ ಅವರವರ ರಾಶಿಗೆ ಸಂಬಂಧಪಟ್ಟದನ್ನು ಪೇಪರಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಕಾರ್ಟೂನ್, ಪದಬಂಧ, ವಿವಾಹ ಸಂಬಂಧಿ ವಿಜ್ಞಾಪನ, ಪರೀಕ್ಷೋಪಯೋಗಿ ಸಾಮಗ್ರಿ, ಪರೀಕ್ಷಾ ಫಲ್ ಆದಿ ಬಿ ಮುಜುಸೆ ಜಾನ್ ಸಕ್ತಾ ಹೋ. ಪರೀಕ್ಷಾ ಫಲ್ ಅಂತಂದರೆ ರಿಸಲ್ಟು, SLC PUC ಇವೆಲ್ಲ ರಿಸಲ್ಟ್ ಕೊಂಡು ಏನು ಮಾಡ್ತಾರೆ ಪೇಪರಲ್ಲಿ ಕೊಟ್ಟಿರ್ತಾರೆ. ಯಾರು ರ್ಯಾಂಕರ್ಸು ಅವರನ್ನು ಫೋಟೋನ ಹಾಕಿರ್ತಾರೆ. ಮತ್ತು ಇನ್ನೂ ಒಂದು ವಿಷಯ, ಪ್ರಜಾವಾಣಿಯಲ್ಲಿ ನೀವು ಬಡ ಮಕ್ಕಳು, ಪ್ರತಿಭಾವಂತ ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ ಕೊಡ್ತಾರೆ. ನೀವು ಯಾರು ನಿಮ್ಮಲ್ಲಿ ತುಂಬ ನಾಲೆಡ್ಜ್ ಇದೆ, ನಾವು ಪ್ರತಿಭೆ ಇದೆ, ನಮ್ಮ ಹತ್ರ ಓದಿಸೋಕ್ಕೆ ದುಡ್ಡಿಲ್ಲ ಅನ್ನೋರು ನೀವು ಪ್ರಜಾವಾಣಿಗೆ ಒಂದು ಪತ್ರವನ್ನು ಬರೆದ್ರೆ ನಿಮಗೆ ಅವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದನ್ನು ಹೆಲ್ಪ್ ತಗೊಂಡು ನೀವು ಓದ್ಬೋದು. ಅದು ಒಂದು ಉಪಯೋಗ ಇದೆ, ನೀವು ಅದನ್ನೆಲ್ಲ ಗಮನಿಸಬೇಕು. ಮತ್ತು आजकल मेरे अंदर समय पर बड़े बड़े लेखकों की रचनाएं भी प्रकाशित होने लगी ಅಂತಂದರೆ ಇಲ್ಲಿ ಪೇಪರ್ ಏನಾಗಿದೆ ಅಂದರೆ ನೀವು ಓದಬೇಕು ಪೇಪರ್ನ. ಎಲ್ಲೋ ಒಂದು ಕಡೆ ಕೊಲೆ ಆಗಿರ್ತದೆ, ಅದನ್ನು ಓದಬಾರ್ದು. ಮತ್ತು ಇನ್ನೇನೋ ಅತ್ಯಾಚಾರ ಆಗಿರ್ತದೆ, ಇನ್ನೆಲ್ಲೋ ಏನೋ ಆಗಿರ್ತದೆ, ಆಕ್ಸಿಡೆಂಟ್ ಆಗಿರ್ತದೆ, ಇವೆಲ್ಲ ಅನ್ನೆಸೆಸರಿ ಬೇಡದೇ ಇರೋ ನಿಮಗೆ ಸಂಬಂಧಪಡದೇ ಇರೋ ವಿಚಾರಕ್ಕೆ ನೀವು ಹೋಗಿ ಅದನ್ನು ನೋಡಿ ನಿಮ್ಮ ತಲೆಯನ್ನು ಕೆಡಿಸ್ಕೋಬಾರ್ದು. ನೀವೇನಪ್ಪ ಅಂತಂದರೆ ಸ್ಟೂಡೆಂಟ್ಸು, ನಿಮಗೆ ಸಂಬಂಧಪಟ್ಟಿದ್ದು ಯಾವುದು ಅದನ್ನು ಮಾತ್ರ ಓದಬೇಕು. ಯಾಕಂತಂದರೆ ಬೆಳಗಿನ ಎದ್ದ ತಕ್ಷಣ ಅಲ್ಲೆಲ್ಲೋ ದುರಂತ ಆಯ್ತಂತೆ, ಅಪಘಾತ ಆಯಿತು, ಇಲ್ಲೆಲ್ಲೋ ಕೊಲೆ ಆಯಿತು, ಅಲ್ಲೆಲ್ಲೋ ಅತ್ಯಾಚಾರ ಆಯಿತು ಅಂತ ಬೆಳಗ್ಗೆ ಎದ್ದ ತಕ್ಷಣ ನೀವು ಅದನ್ನು ಓದ್ಬಿಟ್ರೆ ನಿಮ್ಮ ಮೂಡೆಲ್ಲ ಔಟ್ ಆಗಿಬಿಡುತ್ತೆ. ಅದ್ರ ಬದಲು ನಿಮಗೆ ಸಂಬಂಧಪಟ್ಟಿದ್ದು, ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಿದ್ದು, ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಿದ್ದನ್ನು ಮೊದಲು ಓದಬೇಕು ನೀವು. ಆ ರೀತಿ ಯಾವುದನ್ನು ಪೇಪರಲ್ಲೂ ಕೂಡ ಎಲ್ಲ ರೀತಿ ಇರುತ್ತೆ. ಅದನ್ನು ನೀವು ಅಂಶಕ್ಷೀರ ನ್ಯಾಯದಂತೆ ಆಯ್ಕೆ ಮಾಡ್ಕೋಬೇಕು. ಅದನ್ನು ನಿಮಗೆ ಯಾವುದು ಉಪಯೋಗಕ್ಕೆ ಬರುತ್ತೆ ಅದನ್ನು ಮಾತ್ರ ನೀವು ತಗೋಬೇಕು. ಇಲ್ಲಾಂದರೆ ಸುಮ್ಮನೆ ಎಲ್ಲ ಇರುತ್ತೆ ಎಲ್ಲನೂ ತಗೊಂಡು ಓದಿ ಬೇಡವಾದನ್ನು ಓದ್ಬಿಟ್ಟು ಬೇಕಾದನ್ನು ಬಿಡಬಾರ್ದು. ಓಕೆ, ನೆಕ್ಸ್ಟು ಇಲ್ಲೇನಾಗಿದೆ, ಆಜ್ಕಲ್ ಮೇರೆ ಅಂದರ್ ಸಮಯ ಪರ್ ಬಡೆ ಬಡೆ ಲೇಖಕೋಗಿ ರಚನಾ ಬಿ ಪ್ರಕಾಶಿತ ಹೋನೆ ಲಗಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ದೊಡ್ಡ ದೊಡ್ಡ ಲೇಖಕರು, ಕವಿಗಳು ಇವರೆಲ್ಲ ಕೆಲವೊಂದು ಉತ್ತಮವಾದ ಲೇಖನವನ್ನು ಬರೆದಿರ್ತಾರೆ ಅದರಲ್ಲಿ. ಅದು ಈಗ ಸಂಕ್ರಾಂತಿ ಹಬ್ಬ ಬರ್ತಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ಒಂದು ಲೇಖನ ಇರುತ್ತೆ. ಹಬ್ಬ ನಾಳೆ ನಾಳಿದಿರಲ್ಲ, ಹೇಗೆ ಸಂಕ್ರಾಂತಿಯ ಒಂದು ಪೂರ್ತಿ ಚಿತ್ರಣ ಕೊಟ್ಟಿರ್ತಾರೆ. ಹಬ್ಬ ಹೇಗೆ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಅದರಿಂದ ಏನು ಉಪಯೋಗ, ಈ ರೀತಿ ಅಂಥವು ಅದೊಂದು ಲೇಖನ. ಅದು ಅಂಥವೆಲ್ಲ ನೀವು ಓದಬೇಕು. ನೀವು ಕವಿತಾ, ಏಕಾಂಗಿ, ನಾಟಕ, ಕಹಾನಿ, ಆಲೋಚನಾ, ಸ್वस्थ, ಫಿಲಮ್ ಸಂಬಂಧಿ ಸೂಚನೆ ಬಿ ಪ್ರಕಟ ಹೋಗ್ತಾ ಇರುತ್ತೆ. ನಾನು ಹಾಗೆ ಹೇಳಿದೆ ನಿಮಗೆ, ಸ್वस्थ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಮತ್ತು ಯೋಗ ಇವುಗಳೆಲ್ಲ ಆರೋಗ್ಯ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಯಾವುದು ಆಹಾರ ತಿಂದರೆ ಏನಾಗಬೇಕು, ಮತ್ತು ಒಂದೊಂದು ವಿಶೇಷವಾದ ತಿಂಡಿಗಳ ಬಗ್ಗೆಯೂ ಕೂಡ ಕೊಟ್ಟಿರ್ತಾರೆ. ಹಾಗೆ ನಾನು ಹೇಳಿದೆ ಗುರುರಾಜ್ ಕಚೇರಿಯವರು ಶೈಕ್ಷಣಿಕಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಥೆಗಳನ್ನು ತುಂಬ ಚೆನ್ನಾಗಿರೋ ಒಂದು ನೀತಿ ಕಥೆಗಳೆಲ್ಲ ಪ್ರತಿದಿನ ಕೊಡ್ತಾ ಇರ್ತಾರೆ. ಅದನ್ನು ನೀವು ಓದಿ, ನಿಮಗೆ ಹೆಲ್ಪ್ ಆಗುತ್ತೆ. ನೀವೇನು ಮಾಡಬೇಕಂದ್ರೆ, ನಿಮಗೆ ಪೇಪರಲ್ಲಿ ಎಲ್ಲ ಇರುತ್ತೆ, ಆದರೆ ನಿಮಗೇನು ಬೇಕೋ ಅದನ್ನು ಮಾತ್ರ ತೊಗೋಬೇಕು. ನೀವು ಎಲ್ಲನೂ ಕಲ್ಸ್ ಮೇಲೋಗ್ರ ಮಾಡ್ಕೋಬಾರ್ದು. ನಿಮಗೆ ಅದೇನಾಗುತ್ತೆ, ಬೆಳಗ್ಗೆ ಅಪ್ಸೆಟ್ ಆಗಬಾರ್ದು. ನೀವು ಅಯ್ಯೋ ದೊಡ್ಡದು, ಅಯ್ಯೋ ಬಸ್ ದಬ್ಬಕ್ಕೆ ಹೋಗ್ಬಾರ್ದು. ಅದು ನಿಮಗೆ ಬೇಡದಿರೋ ವಿಚಾರ, ನಿಮಗೆ ಬೇಕಾಗಿರೋದೇನೋ ಅದನ್ನು ಮಾತ್ರ ನೀವು ಓದಬೇಕು. ಕಿಸಾನೋं के लिए ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ ಬಿ ಮೇ ದೇತಾ ಹೂँ. ಪೇಪರ್ ಹೇಳ್ತಾ ಇದೆ ಕೃಷಿಗೆ ಸಂಬಂಧಪಟ್ಟ, ಕಿಸಾನ್ ಅಂತಂದರೆ ರೈತನಿಗೆ ಸಂಬಂಧಪಟ್ಟ ವಿಚಾರವನ್ನು ನಾನು ನಿಮಗೆ ತಲುಪಿಸ್ತೀನಿ ಅಂತ
ಪೇಪರು ಹೇಳ್ತಾ ಇದೆ. ಹಾಗೆ इन सबको अलावा लोग मेरे कारण वैज्ञानिक आविष्कारों में से भी ಪರಿಚಿತ ಹೋದೆ. ಅಂದರೆ ವೈಜ್ಞಾನಿಕ ಅಂದರೆ ವಿಜ್ಞಾನದ ಒಂದು ಆವಿಷ್ಕಾರವನ್ನು ನಾವೇನು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಅಂತಂದರೆ ರೈತರು ಹಳೆಯ ಕಾಲದ ಪದ್ಧತಿಗಳನ್ನೇ ಬೆಳೀತಾ ಇರ್ತಾರೆ. ಮಳೆ ಆಶ್ರಿತವಾಗಿ ಯಾವುದೋ ಒಂದು ತಾತನ ಕಾಲದ ಅಪ್ಪನ ಕಾಲದ ಆಲದ ಮರ ಅಂತೇಳಿ ಅದಕ್ಕೆ ಜೋತು ಬಿದ್ದೋಗಿರ್ತಾರೆ ರೈತರು. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂತಂದರೆ ವೈಜ್ಞಾನಿಕವಾಗಿ ಆ ಒಂದು ರೈತ ಪದ್ಧತಿಯನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಅದರಿಂದ ಬರ್ತಕ್ಕಂಥ ಇಳುವರಿ ಎಷ್ಟು ಮಟ್ಟಿಗೆ ಇರುತ್ತೆ, ಅದರಿಂದ ಬರ್ತಕ್ಕಂಥ ಲಾಭ ಎಲ್ಲವನ್ನು ಇವರು ವಿಜ್ಞಾನಿಕದ ಒಂದು ವೈಜ್ಞಾನಿಕ ಅಂತಂದರೆ ಹಳೆಯ ಪದ್ಧತಿಯನ್ನು ಬಿಟ್ಬಿಟ್ಟು ಹೊಸದಾಗಿ ಟೆಕ್ನಾಲಜಿಯನ್ನು ಬಳಸ್ತಕ್ಕಂಥ ವಿಚಾರವನ್ನು ಇವರು ರೈತರಿಗೆ ಕೃಷಿಗೆ ತಿಳಿಸ್ಕೊಡ್ತಾರೆ. यदि संग्रह के और ध्यान देते तो आवश्यक विषयों की कतरने भी अपना पास रख सकते हैं. आज में व्यक्ति के जीवन का एक अभिन्न अंग बन गया हूँ. ಏನಾಗಿದೆ ಅಂತಂದರೆ ಆಜ್ ಟುಡೇ ಏನಾಗಿದೆ ಅಂತಂದರೆ ನಾನು ಜೀವನದ ಒಂದು ಭಾಗವಾಗಿಬಿಟ್ಟಿದ್ದೀನಿ ಅಂತ ಈ ಸಮಾಚಾರ ಪತ್ರ ಹೇಳ್ಕೊಳ್ತಾ ಇದೆ. ನಾನು ವ್ಯಕ್ತಿಯದಲ್ಲಿ ಪ್ರತಿದಿನ ಅದು ಒಂದು ಕೆಲಸ, ಪೇಪರ್ ಓದೋದು ಒಂದು ಕೆಲಸ. ಜೀವನ ಫಸ್ಟೇ ಮಾಡ್ತಕ್ಕಂಥದ್ದು ಪೇಪರ್. ಟುಡೇ ಇವತ್ತೇನು ನಡೀತಾ ಇದೆ, ಇವತ್ತು ನಾನು ಹೊರಗಡೆ ಹೋಗಬೇಕು, ಬಸ್ ಏನಾರು ಆಕಸ್ಮಿಕವಾಗಿ ಸ್ಟ್ರೈಕ್ ಆಗ್ತದ, ಇನ್ನೇನಾದ್ರು ಇದ್ದಕ್ಕಿದ್ದಂಗೆ ರಜಾ ಇದೆ, ಅಥವಾ ಯಾರಾದರೂ ತೀರ್ಕೊಂಡವರ, ಇವತ್ತು ಶಾಲೆಗೆ ರಜೆ, ಮಕ್ಳಿಗೆ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಇವು ಯಾರಾದರೂ ಇಂಪಾರ್ಟೆಂಟು VIP ತೀರ್ಕೊಂಡ್ಬಿಟ್ಟಿದ್ರೆ ಇವತ್ತೇನಾದರೂ ಸ್ಕೂಲ್ ರಜಾ ಕೊಟ್ಬಿಡ್ತಾರ, ಪೇಪರಲ್ಲಿ ಅದಿದೆಯಾ, ಮಕ್ಳಿಗೆ ಸಂಬಂಧಪಟ್ಟ ಅವರು ಅದೆಲ್ಲ ಒಂದಿನ ರಜಾ ಸಿಗುತ್ತೆ. ಈ ರೀತಿ ತಮಾಷೆಯಾಗಿ ಮಕ್ಳು ಏನು ಮಾಡ್ತಿರ್ತಾರೆ, ಅದೆಲ್ಲ ಒಂದೊಂದು ಅವ್ರ ಜೀವನದ ಒಂದು ಹಂಗಾಗಿದೆ. ಯಾಕೆಂತಂದರೆ ಬೆಳಗ್ಗೆ ಅಂತ ಪೇಪರ್ ಓದ್ಬಿಟ್ರೆ ಕೆಲವು ವಿಚಾರಗಳು ಫಸ್ಟ್ ಅವರೇ ಸಿಕ್ಕಾಕೊಳುತ್ತೆ. ಇವತ್ತು ಏನು ನಡೀತಾ ಇದೆ ನಮ್ಮ ಜೀವನದಲ್ಲಿ, ಬದುಕಿನಲ್ಲಿ ಅಂಥೇಳಿ ಅದರಲ್ಲಿ ಪೇಪರಲ್ಲಿ ಓದ್ಬಿಟ್ಟು ಅದೊಂದು ಅವಿಭಾಜ್ಯ ಅಂಗನೇ ಆಗೋಗಿದೆ. अभी से आप भी मुझे पढ़ने लोगों को तो हाथ चलकर जीवन में भी आपको बहुत ಸಹಾಯತಾ ಕರೋಗಿ. ನಾನೇನಾಗಿದೆ ಜೀವನದಲ್ಲಿ ಭಾಳ ಸಹಾಯವನ್ನು ಮಾಡ್ತಾ ಇದ್ದೀನಿ, ಮನುಷ್ಯ ಜೀವನದಲ್ಲಿ ತುಂಬ ಹೆಲ್ಪನ್ನು ಮಾಡ್ತಾ ಇದ್ದೀನಿ. एक बार आपका और मेरा रिश्ता बन जाया तो वह जिंदगी भर टूटेगा नहीं. चलिए आज से ही यह आदत डाल लीजिए. ಈ ರೀತಿ ಒಂದು ಸಮಾಚಾರ ಪತ್ರಕ್ಕೆ ನಾವು ಕೂಡ ಧನ್ಯವಾದಗಳನ್ನು ಅದರಿಂದ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ. ಈಗ ನಡೀತಾ ಇದೆ ಕೊರೋನಾದ ಬಗ್ಗೆ ಮೀಟಿಂಗ್ಗಳು ನಡೀತಾ ಇದೆ. ಶಿಕ್ಷಣ ಸಚಿವರು ಮೀಟಿಂಗಲ್ಲಿ ಏನೆಲ್ಲ ಫೋನಿನ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅವರೇನು ನಮ್ಗೆ ಫೋನ್ ಮಾಡಿ ಹೇಳ್ತಾರಾ, ನಿಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ಈ ಪೇಪರಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಶಾಲೆ ಸ್ಟಾರ್ಟ್ ಆಗೋದಾ ಬೇಡವಾ, ಏನು ಹೇಗಿದೆ ಪೊಸಿಷನ್ನು ಅಂತೆಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟಿಲ್ಲ ಅವರು ಶಿಕ್ಷಣ ತಜ್ಞರು ನೆನೆಲ್ಲ ಪೇಪರಲ್ಲಿ ಫೋನಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದು ನಮಗೆ ಹೇಗೆ ಗೊತ್ತಾಗುತ್ತೆ, ಪೇಪರಿಂದ ಗೊತ್ತಾಗುತ್ತೆ. ಆದ್ದರಿಂದ ಪೇಪರ್ಗೆ ನಾವು ಅಭಾರಿಗಳು, ತುಂಬ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀವಿ. ಅದರಿಂದ ಪೇಪರ್ ಇರೋದ್ರಿಂದ ನಮಗೆ ತುಂಬ ಹೇಳೋಕ್ಕಾಗದೇ ಇರೋಷ್ಟು ಸಹಾಯ ಆಗ್ತಾ ಇದೆ. ಥ್ಯಾಂಕ್ ಯು ಚಿಲ್ಡ್ರನ್ಸ್, ಥ್ಯಾಂಕ್ ಯು.